ವಿದ್ಯಾರ್ಥಿಗಳಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಕೇಳ್ಕೊಳ್ಳುತ್ತಾ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ರಾಷ್ಟ್ರಕೂಟರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ರಾಷ್ಟ್ರಕೂಟರ ಒಂದು ಕಾಲಾವಧಿ ನೋಡೋದಾದರೆ 753ರಿಂದ 973ರವರೆಗೆ ಇರುವಂಥ ಕಾಲಾವಧಿಯನ್ನು ರಾಷ್ಟ್ರಕೂಟರು ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ರಾಷ್ಟ್ರಕೂಟರು ಪ್ರಮುಖವಾಗಿ ಕನ್ನಡಿಗರಂತ ಗೊತ್ತಾಗ್ತಾ ಹೋಗ್ತೈತಿ. ಪ್ರಾರಂಭದಲ್ಲಿ ಇವರು ಚಾಲುಕ್ಯರ ಒಂದು ಸಾಮಂತರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದೊಳಗೆ ಸ್ವತಂತ್ರರಾಗಿ ದಕ್ಷಿಣದಲ್ಲಿ ವಿಸ್ತಾರವಾದಂಥ ಸಾಮ್ರಾಜ್ಯದ ಒಡೆಯರಾಗಿ ಪ್ರಸಿದ್ಧರಾಗ್ತಾ ಹೋಗ್ತಾರೆ. ಅಂದರೆ ಪ್ರಾರಂಭದೊಳಗೆ ಚಾಲುಕ್ಯರ ಒಂದು ಸಾಮಂತರಾಗಿರ್ತಾರೆ. ತದನಂತರದಲ್ಲಿ ಸ್ವತಂತ್ರವಾಗಿ ಘೋಷಣೆಗೊಂಡು ಆ ದಕ್ಷಿಣದಲ್ಲಿ ವಿಸ್ತಾರವಾದಂಥ ಸಾಮ್ರಾಜ್ಯದ ಒಂದು ಒಡೆಯರಾಗಿ ಪ್ರಸಿದ್ಧರಾಗೋದಕ್ಕೆ ಕಾಣ್ತಾ ಹೋಗ್ತೀವಿ. ಆ ಕನ್ನಡ ನಾಡಿನ ಒಂದು ಇತಿಹಾಸದಲ್ಲಿ ಈ ರಾಷ್ಟ್ರಕೂಟರ ಯುಗವು ಪ್ರಮುಖವಾದದ್ದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಕರ್ನಾಟಕ ಸಾಮ್ರಾಜ್ಯದ ಒಂದು ವೈಭವವನ್ನು ಉತ್ತುಂಗಕ್ಕೊಯ್ದಂಥ ಕೀರ್ತಿಯು ಇವರಿಗೆ ಸಲ್ತಾ ಹೋಗ್ತದೆ. ಆ ಕರ್ನಾಟಕ ಸಾಮ್ರಾಜ್ಯದ ಗತವೈಭವವನ್ನು ಒಂದು ಉತ್ತುಂಗ ಮಟ್ಟಕ್ಕೆ ಯಾರು ತಗೊಂಡು ಹೋಗ್ತಾರಪ್ಪ ಅಂದ್ರೆ ಈ ರಾಷ್ಟ್ರಕೂಟರು ತಗೊಂಡು ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಉತ್ತರ ನರ್ಮದಾ ನದಿಯಿಂದ ದಕ್ಷಿಣ ಕಾವೇರಿ ನದಿಯವರೆಗೂ ಹರಡಿದ ಒಂದು ಸಾಮ್ರಾಜ್ಯವನ್ನು ರಾಷ್ಟ್ರಕೂಟರು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಆ ಉತ್ತರದ ನರ್ಮದಾ ನದಿಯಿಂದ ಆ ದಕ್ಷಿಣದಲ್ಲಿರುವಂಥ ಕಾವೇರಿ ನದಿಯವರೆಗೂ ಹರಡಿದ ಒಂದು ಸಾಮ್ರಾಜ್ಯವನ್ನು ರಾಷ್ಟ್ರಕೂಟರು ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ಮುಖ್ಯವಾಗಿ ಎಲ್ಲೋರದಲ್ಲಿರುವಂಥ ಕೈಲಾಸನಾಥ ದೇವಾಲಯ ಯಾರ ಒಂದು ಕೊಡುಗೆ ಅಂತ ನೋಡೋದಾದರೆ ಈ ಒಂದು ರಾಷ್ಟ್ರಕೂಟರ ಒಂದು ಕೊಡುಗೆಯನ್ನು ನೋಡ್ತಾ ಹೋಗ್ತೀವಿ. ಅದಲ್ಲದೆ ಕನ್ನಡದ ಒಂದು ಮೊದಲ ಗ್ರಂಥ ಅಂತ ಏನು ಕರಿತಾ ಹೋಗ್ತಾವಲ್ಲ ಆ ಕವಿರಾಜ ಮಾರ್ಗ ಈ ಒಂದು ರಾಷ್ಟ್ರಕೂಟರ ಆಡಳಿತದಲ್ಲಿ ನಮಗೆ ಕಂಡು ಬರ್ದಂಗೆ ಕಾಣ್ತಾ ಹೋಗ್ತಾವೆ. ಈ ಒಂದು ರಾಷ್ಟ್ರಕೂಟರ ಒಂದು ಮುಖ್ಯ ಕೊಡುಗೆ ಏನಪ್ಪ ಅಂದ್ರೆ ಎಲ್ಲೋರದ ಕೈಲಾಸನಾಥ ದೇವಾಲಯ, ಕನ್ನಡದ ಒಂದು ಮೊದಲ ಕವಿರಾಜ್ಯ ಮಾರ್ಗವು ಇವೆಲ್ಲವೂ ಇಂದಿಗೂ ಕೂಡ ಅಜರಾಮರವಾಗಿರೋದನ್ನು ಕಾಣ್ತಾ ಹೋಗ್ತದೆ. ಅಂದ್ರೆ ಒಂದು ಕರ್ನಾಟಕದ ಒಂದು ವೈಭವವನ್ನು ಯಾವ ರೀತಿ ಒಂದು ಮಟ್ಟಕ್ಕೆ ತಂದು ಕೊಟ್ಟಾರಪ್ಪ ಅಂದ್ರೆ ಈ ರಾಷ್ಟ್ರಕೂಟರನ್ನು ನೋಡ್ತಾ ಹೋಗ್ತೀವಿ. ಮತ್ತು ಈ ಒಂದು ತಂತಿದುರ್ಗನಿಂದಂಥ ಪ್ರಾರಂಭವಾದ ಈ ಸಾಮ್ರಾಜ್ಯ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ಇನ್ನು ಮುಂತಾದವರಿಂದ ಮುಂದುವರೆದು ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಹೋಗ್ತೈತಿ. ಅಂದರೆ ಈ ಒಂದು ರಾಷ್ಟ್ರಕೂಟರ ಒಂದು ಸ್ಥಾಪಕ ಯಾರಪ್ಪ ಅಂದ್ರೆ ತಂತಿದುರ್ಗನ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಮುಖ ದೊರೆಗಳು ನೋಡೋದಾದಪ್ಪ ಇಲ್ಲಿ 1ನೇ ಕೃಷ್ಣ, 3ನೇ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷನಂಥ ಅರಸರನ್ನು ಈ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಈ ಅಮೋಘ ವರ್ಷನ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಅಮೋಘ ವರ್ಷನ ಪ್ರಾರಂಭಿಕ ಆಳ್ವಿಕೆಯು ಅನೇಕ ಅಡೆತಡೆಗಳಿಂದ ಕೂಡಿರ್ತದೆ. ಯಾಕಪ್ಪ ಅಂದ್ರೆ ಆದರೆ ಆತನು ಏನಪ್ಪ ಅಂದ್ರೆ ಕದನಗಳಲ್ಲಿ ಇಷ್ಟವಿಲ್ಲದ ಅವನು ಏನಪ್ಪ ಅಂದ್ರೆ ಪ್ರಶಾಂತ ವಾತಾವರಣ ಬಯಸ್ತಾನೆ. ಅಂದ್ರೆ ಅವನಿಗೆ ಯುದ್ಧದಲ್ಲಿ ಆಸಕ್ತಿ ಇರೋಂಗಿಲ್ಲ. ಅವನಿಗೇನಪ್ಪ ಪ್ರಶಾಂತವಾದ ವಾತಾವರಣ. ಹಾಗಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಮೋಘ ವರ್ಷನು ಗಂಗರೊಡನೆ ಮತ್ತು ಪಲ್ಲವರೊಡನೆ ವಿವಾಹ ಸಂಬಂಧ ಅದು ವೈವಾಹಿಕ ಸಂಬಂಧ ಅಂತ ಏನು ಹೇಳ್ತಾ ಹೋಗ್ತಾವಲ್ಲ ಆ ಗಂಗರೊಡನೆ ಮತ್ತು ಪಲ್ಲವರೊಡನೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ವಿವಾಹ ಸಂಬಂಧದಿಂದ ತನ್ನ ಶತ್ರುಗಳನ್ನು ನಿವಾರಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವ ಶಾಂತಿ ಪ್ರಿಯನಾದ್ದರಿಂದ ಆ ಉತ್ತರದ ಒಂದು ಕೆಲವು ಪ್ರಾಂತ್ಯಗಳನ್ನು ಕಳೆದುಕೊಳ್ತಾನೆ. ಅಂದ್ರೆ ಅಮೋಘ ವರ್ಷ ಮೊದಲೇ ಯುದ್ಧ ಬೇಡ ಅಂತಾನೆ. ಹೀಗಾಗಿ ಅವ ಶಾಂತಿ ಪ್ರಿಯನಾದ್ದರಿಂದ ಆ ಉತ್ತರದ ಕೆಲವು ಪ್ರಾಂತ್ಯಗಳು ಏನು ಮಾಡ್ತಾ ಹೋಗ್ತಾನೆ ಕಳೆದುಕೊಳ್ತಾ ಹೋಗ್ತಾನೆ. ಜೊತೆಗೆ ಆ ಪಶ್ಚಿಮ ಕರಾವಳಿಯಲ್ಲಿನ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಆ ಪರ್ಷಿಯ, ಅರೇಬಿಯಾಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿ ಅಪಾರ ಐಶ್ವರ್ಯವನ್ನು ಗಳಿಸ್ತಾ ಹೋಗ್ತಾನೆ. ಅಂದ್ರೆ ಆ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂಥ ಬಂದರುಗಳು ಆ ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಅವನು ಯಾವ ಒಂದು ವ್ಯಾಪಾರ ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪರ್ಷಿಯ, ಅರೇಬಿಯಾಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಒಂದು ವ್ಯಾಪಾರ ಸಂಬಂಧಗಳನ್ನು ಹೊಂದುವುದರ ಮೂಲಕ ಅಪಾರವಾದಂಥ ಐಶ್ವರ್ಯವನ್ನು ಗಳಿಸ್ತಾ ಹೋಗ್ತಾನೆ. ಜೊತೆಗೆ ಅನೇಕ ಪ್ರವಾಸಿಗರು, ವರ್ತಕರು ಅಂದಿನ ರಾಜರ ಆಸ್ಥಾನಗಳಿಗೆ ಭೇಟಿ ನೀಡ್ತಾ ಹೋಗ್ತಾರೆ. ಅವರಲ್ಲಿ ಪ್ರಮುಖವಾಗಿ ನೋಡೋದಾದಪ್ಪ ಅಂದ್ರೆ ಅರಬ್ ಯಾತ್ರಿಕ ಆದಂಥ ಸುಲೇಮಾನ್ ಇವನ ಅಮೋಘ ವರ್ಷನ ಕುರಿತು ಒಂದು ಮಾತು ಹೇಳ್ತಾ ಹೋಗ್ತಾನೆ. ಏನಂತಪ್ಪ ಅಂದ್ರೆ ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬರಂದಿದ್ದಾರೆ. ಅಂದರೆ ಈ ಒಂದು ಅಮೋಘ ವರ್ಷನ ಆಡಳಿತ ಅವಧಿಯನ್ನು ನೋಡಿ
ಆ ಅರಬ್ ಯಾತ್ರಿಕ ಏನು ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ ಆ ಸುಲೇಮಾನ ಏನು ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ ಆ ಅಮೋಘ ವರ್ಷವನ್ನು ಕುರಿತು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನೆಂದಿದ್ದಾನಂತಂದು ಹೇಳ್ತಾ ಹೋಗ್ತಾನೆ. ಅಷ್ಟರ ಮಟ್ಟಿಗೆ ಆ ಒಂದು ಅಮೋಘ ವರ್ಷನ ಆಳ್ವಿಕೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಅಮೋಘ ವರ್ಷನ ಶೂರನು ಹಾಗೂ ಶಾಂತಿ ಪ್ರಿಯನನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಅವನ ಆಡಳಿತದಲ್ಲಿ ಧರ್ಮ ಸಹಿಷ್ಣುತೆ ಭಾವವನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹ ನೀಡ್ತಾ ಹೋಗ್ತಾನೆ. ಮತ್ತು ಜೊತೆಗೆ ಇವನ ನಂತರ ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣ ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಆದರೆ ಎರಡನೇ ಕರ್ಕನ ಕಾಲದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಆಡಳಿತ ದುರ್ಬಲ ಆಗ್ತೈತಿ. ಈ ಒಂದು ಆಡಳಿತ ದುರ್ಬಲ ಆದಂಥ ಸಮಯದಲ್ಲಿ ಆ ಸಾಮಂತರಾದಂಥ ಕಲ್ಯಾಣ ಚಾಲುಕ್ಯ ವಂಶದ ಎರಡನೇ ತೆಲಪ್ಪ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಂದ್ರೆ ಈ ರಾಷ್ಟ್ರಕೂಟರ ಒಂದು ಆಳ್ವಿಕೆಯನ್ನು ಕೊನೆಗೊಳಿಸಿ ಆ ಕಲ್ಯಾಣ ಚಾಲುಕ್ಯರ ಒಂದು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಯಾರ ಅವಧಿಯೊಳಗೆ ಎರಡನೇ ಕರ್ಕನ ಒಂದು ಕಾಲ ಅವಧಿಯೊಳಗೆ ಸಾಮಂತರಾಗಿದ್ದಂಥ ಕಲ್ಯಾಣ ಚಾಲುಕ್ಯರು ಎರಡನೇ ತೈಲಪ್ಪನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಒಂದು ರಾಷ್ಟ್ರಕೂಟರ ಆಳ್ವಿಕೆಯನ್ನು ಕೊನೆಗೊಳಿಸಿ ಆ ಕಲ್ಯಾಣ ಚಾಲುಕ್ಯರ ಒಂದು ರಾಜ ಏನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ರಾಷ್ಟ್ರಕೂಟರ ಒಂದು ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡ್ತಾವ. ಆ ರಾಷ್ಟ್ರಕೂಟರು ಆ ರಾಜತ್ವವು ವಂಶ ಪರಂಪರವಾಗಿರೋ ಕಾಣ್ತಾವೆ. ಅಂದ್ರೆ ಇಲ್ಲಿ ರಾಜರ ಆಡಳಿತವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಅರಸರಿಗೆ ಸಹಾಯ ಮಾಡಲು ಅಲ್ಲಿ ಮಂತ್ರಿಮಂಡಲ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯವಹಾರಗಳು ನೋಡಿಕೊಳ್ಳುವಂಥ ಮಹಾಸಂಧಿ ವಿಕ್ರಯ ಎಂಬ ವಿದೇಶಾಂಗ ಮಂತ್ರಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ವಿದೇಶಿ ವ್ಯವಹಾರ ನೋಡಿಕೊಳ್ಳೋ ಸಲುವಾಗಿ ಒಂದು ಮಹಾಸಂಧಿ ವಿಕ್ರಯ ಅಂತ ಎಂಬ ವಿದೇಶಾಂಗ ಮಂತ್ರಿಯನ್ನು ನೇಮಕ ಮಾಡಿರ್ತಾರೆ. ಇವನ ಕೆಲಸ ಏನಪ್ಪ ಅಂದ್ರೆ ಆ ವಿದೇಶಿ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಇವನೊಂದು ಕೆಲಸ ಆಗ್ತದೆ. ಜೊತೆಗೆ ಆ ಆಡಳಿತದ ಅನುಕೂಲಕ್ಕಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯವನ್ನು ರಾಷ್ಟ್ರ ವಿಷಯ ನಾಡು ಗ್ರಾಮಗಳಾಗಿ ವಿಭಾಗಿಸ್ತಾ ಹೋಗ್ತಾರೆ. ಅಂದ್ರೆ ತಮ್ಮ ಒಟ್ಟಾರೆ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ರಾಷ್ಟ್ರ ವಿಭಾಗ ಮಾಡ್ತಾ ಹೋಗ್ತಾರೆ. ವಿಷಯ ನಾಡು ಗ್ರಾಮಗಳಾಗಿ ವಿಭಜನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಗ್ರಾಮದ ಒಂದು ಮುಖ್ಯಸ್ಥನಿಗೆ ಅಂತ ಕರೀತಾರಪ್ಪ ಅಂದ್ರೆ ಗ್ರಾಮಾಪತಿ ಮತ್ತು ಪ್ರಭು ಗಾವುಂಡ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಆ ಗ್ರಾಮದ ಒಂದು ಮುಖ್ಯಸ್ಥನನ್ನು ಅಂತ ಕರಿತಾರಪ್ಪ ಅಂದ್ರೆ ಗ್ರಾಮಾಪತಿ ಮತ್ತು ಅಥವಾ ಪ್ರಭು ಗಾವುಂಡ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಗ್ರಾಮ ಸೈನ್ಯಕ್ಕೆ ಈತನೇ ಮುಖ್ಯಸ್ಥ ಆಯ್ತ. ಅಂದ್ರೆ ಜೊತೆಗೆ ಅವನ ಒಂದು ಗ್ರಾಮಪತಿಗೆ ಸಹಾಯಕರು ಯಾರು ನೋಡ್ತಾ ಹೋಗ್ತಾರಪ್ಪ ಅಂದರೆ ಗ್ರಾಮ ಲೆಕ್ಕಿಗರನ್ನು ಸಹಾಯಕ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಈ ಗ್ರಾಮಪತಿಗೆ ಈ ಒಂದು ಸಹಾಯಕ ಯಾರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಗ್ರಾಮ ಲೆಕ್ಕಿಗನನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಗ್ರಾಮ ಸಭೆಗಳು ಆಗೋದನ್ನು ಕಾಣ್ತಾ ಹೋಗ್ತೀವಿ. ನಾಡಗಳಲ್ಲಿ ಆ ನಾಡ ಗಾವುಂಡನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ವಿಷಯಪತಿ ಮತ್ತು ರಾಷ್ಟ್ರಪತಿ ಜಿಲ್ಲಾ ಅಥವಾ ವಿಷಯಕ್ಕೆ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸಾಮ್ರಾಜ್ಯದ ಮುಖ್ಯ ಆದಾಯ ಏನಪ್ಪ ಅಂದ್ರೆ ಆ ಭೂಕಂದಾಯ ಮತ್ತು ಆ ಮುಖ್ಯ ಆದಾಯವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಆ ಭೂಕಂದಾಯ, ಸರಕು, ಮನೆ ಅಂಗಡಿಗಳ ಮೇಲಿನ ಸುಂಕ, ನದಿ ದಾಟಿಸುವಂಥ ವೃತ್ತಿಗಳ ಮೇಲಿನ ತೆರಿಗೆ ಮೊದಲಾದ ರಾಜ್ಯದ ಒಂದು ಆದಾಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ವಿದೇಶಿ ವ್ಯಾಪಾರದಿಂದ ಕೂಡ ರಾಜ್ಯಕ್ಕೆ ಅಪಾರವಾದಂಥ ಸುಂಕವನ್ನು ಕಾಣ್ತಾ ಹೋಗ್ತೀವಿ. ಈ ಹಿಂದೆ ಚರ್ಚೆ ಮಾಡಿದ್ದೆ. ಯಾರು ಅಮೋಘ ವರ್ಷನ ಕಾಲಾವಧಿಯಲ್ಲಿ ಆ ಪಶ್ಚಿಮ ಭಾಗದಲ್ಲಿ ಏನಪ್ಪ ವಿದೇಶಿ ವ್ಯಾಪಾರವನ್ನು ಹೊಂದಿತ್ತು. ಆ ಒಂದು ವಿದೇಶಿ ವ್ಯಾಪಾರದ ಮೂಲಕ ಅಪಾರವಾದಂಥ ಐಶ್ವರ್ಯ ಕಳಿಸ್ತಾರೆ. ಅದೇ ರೀತಿ ಈ ಒಂದು ಸಾಮ್ರಾಜ್ಯಕ್ಕೆ ಮುಖ್ಯ ಆದಾಯ ಅಂತಂದರೆ ವಿದೇಶಿ ವ್ಯಾಪಾರದಿಂದ ರಾಜ್ಯಕ್ಕೆ ಅಪಾರವಾದಂಥ ಸುಂಕವನ್ನು ಬರುತ್ತಿದ್ದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ರಾಷ್ಟ್ರಕೂಟರ ಕಾಲದಲ್ಲಿ ರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದ್ರು. ಆ ಸಂಸ್ಕೃತದಲ್ಲಿ ಅತ್ಯಂತ ಗ್ರಂಥಗಳು ರಚನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ತ್ರಿವಿಕ್ರಮನು ನಳಚಂಪು ಎಂಬ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿಯನ್ನು ರಚನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋಗ್ರಿ, ಇಲ್ಲಿ ಸಂಸ್ಕೃತದ ಸಾಹಿತ್ಯದ ಪ್ರಥಮ ಚಂಪು ಕೃತಿ ಯಾವುದಪ್ಪ ಅಂದ್ರೆ ನಳಚಂಪು. ಅದನ್ನು ಯಾರು ರಚನೆ ಮಾಡ್ಯಾರಪ್ಪ ಅಂದ್ರೆ ತ್ರಿವಿಕ್ರಮ. ಜೊತೆಗೆ ಆಲಾಯುಧನು ಕವಿರಹಸ್ಯವನ್ನು ಬರ್ತಾ ಹೋಗ್ತಾನೆ. ಯಾರು ಆಲಾಯುಧನು ಕವಿರಹಸ್ಯ ಎಂಬ ಕೃತಿಯನ್ನು ಬರ್ತಾ ಹೋಗ್ತಾನೆ. ಜೀನಸೇನ ಗಣಿತಜ್ಞ ಮಹಾವೀರಾಚಾರ್ಯ, ವ್ಯಾಕರಣ ಶಾಸ್ತ್ರಜ್ಞನಾದ ಶಕಟಯಾನ, ಗುಣಭದ್ರ, ವೀರಸೇನ ಅಮೋಘ ವರ್ಷನ ಒಂದು ಆಸ್ಥಾನದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ.
ಮತ್ತು ಮುಂದುವರೆದು ಆದಿಕವಿ ಎಂದೇ ಕರೆಯುವಂಥ ನಾವು ಆ ಪಂಪನನ್ನು ಇವರ ಒಂದು ಕಾಲಾವಧಿಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು ಕನ್ನಡದಲ್ಲಿ ಬರ್ತಾ ಹೋಗ್ತಾನೆ. ಕವಿ ಚಕ್ರವರ್ತಿ ಪೊನ್ನನು ಶಾಂತಿ ಪುರಾಣವನ್ನು ರಚನೆ ಮಾಡ್ತಾ ಹೋಗ್ತಾನೆ. ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಕವಿರಾಜ್ಯ ಮಾರ್ಕೊಂಡು ಬರ್ತಾ ಹೋಗ್ತಾನೆ. ಅಂದರೆ ಕನ್ನಡದ ಒಂದು ಮೊದಲ ಕೃತಿ ಯಾವುದು, ಗ್ರಂಥ ಯಾವುದಪ್ಪ ಅಂದರೆ ಕವಿರಾಜ ಮಾರ್ಕ ಅಂತ ಹೇಳ್ತಾರೆ. ಯಾರು ರಚನೆ ಮಾಡ್ಯಾರಪ್ಪ ಅಂದ್ರೆ ಶ್ರೀ ವಿಜಯ. ಇದು ಒಂದು ಕನ್ನಡದ ಒಂದು ಮೇರು ಕೃತಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇದರಿಂದ ಕನ್ನಡ ಸಾಹಿತ್ಯವು ಪ್ರಾಚೀನ ಕಾಲದಿಂದಲೂ ಸೆಳೆದು ಬಂದಿರೋದರಿಂದ ತಿಳ್ತಾ ಹೋಗ್ತೈತಿ. ಅಂದ್ರೆ ಇವಾಗ ಇದಿಷ್ಟು ಅಂಶ ನೋಡಿದ್ರಿಂದ ಏನಪ್ಪ ಅಂದ್ರೆ ಒಂದು ಕನ್ನಡ ಸಾಹಿತ್ಯ ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ಈ ಒಂದು ಕಾಲಾವಧಿಯೊಳಗೆ ರಚನೆ ಆಗಿರೋದು ಕಾಣ್ತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಇಲ್ಲಿ ಪಂಪನನ್ನು ಕಾಣ್ತಾ ಹೋಗ್ತೀವಿ, ಪೊನ್ನನನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ಶ್ರೀ ವಿಜಯನನ್ನು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡೋದಾದ ಈ ಆದಿಕವಿ ಪಂಪನ ಹೆಸರಿನಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯ ಒಂದು ಹಂಪಿಯಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಿಲಯವು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ನಾಡೋಜ ಎಂಬ ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತೈತಿ. ಯಾರ ಹೆಸರಿನೊಳಗಪ್ಪ ಅಂದ್ರೆ ಆದಿಕವಿ ಪಂಪನ ಹೆಸರಿನೊಳಗೆ ನಾಡೋಜ ಪ್ರಶಸ್ತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕರ್ನಾಟಕ ಹಿರಿಯ ಸಾಧಕರಿಗೆ ನೀಡ್ತಾ ಹೋಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ರಾಷ್ಟ್ರಕೂಟರ ಕಾಲದ ಇನ್ನೊಂದು ಸಂಪನ್ನರ ಗದ್ಯ ಕೃತಿ ಯಾವುದಪ್ಪ ಒಟ್ಟಾರಾಧನೆ. ಇಲ್ಲಿ ಶಿವಕೋಟ್ಯಾಚಾರ್ಯ ಈ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ಇವರ ಒಂದು ಇದು ಕೂಡ ವಿಜಯನಗರ ಜಿಲ್ಲೆಯ ಒಂದು ಆ ಕೂಗಳಿ ಗ್ರಾಮದೊಳಗೆ ಬರ್ತಾ ಹೋಗ್ತಾರೆ. ಆ ಒಂದು ಗ್ರಾಮದಲ್ಲಿ ಇವರ ಒಂದು ಹುಟ್ಟೂರು ಆಗ್ತೈತಿ. ಈ ಶಿವಕೋಟ್ಯಾಚಾರ್ಯ ಒಟ್ಟಾರಾಧನೆ 19 ಕಥೆಗಳು ಇರ್ತಾವೆ. ಈ ಒಂದು ಒಟ್ಟಾರಾಧನೆ ಒಳಗೆ 19 ಕಥೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಜೈನ ಧಾರ್ಮಿಕ ಕಥೆಗಳ ಒಂದು ಸಂಗ್ರಹ ಅಂತ ಕರಿತಾ ಹೋಗ್ತೀವಿ. ಆ 19 ಏನು ಕಥೆಗಳಿಂದಲ್ಲ ಆ ಜೈನ ಧಾರ್ಮಿಕ ಕಥೆಗಳ ಒಂದು ಸಂಗ್ರಹವನ್ನು ಈ ಒಟ್ಟಾರಾಧನೆ ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಕಾಲದ ಒಂದು ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಅಲ್ಲಿ ಮಠಗಳನ್ನು ನೋಡ್ತಾ ಹೋಗ್ತೀವಿ, ಅಗ್ರಹಾರಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣ ಮುಂತಾದ ವಿಷಯಗಳಲ್ಲಿ ಶಿಕ್ಷಣವನ್ನು ನೀಡ್ತಾ ಹೋಗ್ತಿದ್ರು. ಆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗಿ ಎಂಬ ಗ್ರಾಮವು ವಿದ್ಯಾಕೇಂದ್ರಗಳನ್ನೊಂದು ಪ್ರಮುಖವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಸಾಲೋಟಿಗಿಯಲ್ಲಿ ಪ್ರಮುಖ ವಿದ್ಯಾಕೇಂದ್ರಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ರಾಷ್ಟ್ರಕೂಟರು ಆ ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಯಾವ ಒಂದು ವೈದಿಕ ಒಂದು ಧರ್ಮದ ಒಂದು ಅನುಯಾಯಿಗಳಾಗಿದ್ದರು. ಆ ರಾಷ್ಟ್ರಕೂಟ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿರ್ತಾರೆ. ಜೈನ ಧರ್ಮ ರಾಜಾಶ್ರಯವನ್ನು ಪಡೆದಂಥ ಪ್ರಬಲ ಧರ್ಮವಾಗಿತ್ತು. ಅಂದ್ರೆ ಇಲ್ಲಿ ಜೈನ ಧರ್ಮವು ಅತ್ಯುತ್ತಮವಾದಂಥ ರಾಜಾಶ್ರಯವನ್ನು ಪಡ್ಕೊಂಡಿತ್ತು. ಅಂದರೆ ಆ ಪ್ರಬಲ ಧರ್ಮವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಎಲ್ಲ ಧರ್ಮಗಳು ಪ್ರೋತ್ಸಾಹ ನೀಡಿ ಅನೇಕ ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಮತ್ತು ಈ ಒಂದು ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದ್ರೆ ಮುಖ್ಯವಾಗಿ ಇಲ್ಲಿ ಏನು ಕಂಡು ಬರ್ತಾ ಹೋಗ್ತಪ್ಪ ಎಲ್ಲೋರದ ಕೈಲಾಸನಾಥ ದೇವಾಲಯ. ಅಂದ್ರೆ 1ನೇ ಕೃಷ್ಣ ನಿರ್ಮಿಸಿದಂಥ ಎಲ್ಲೋರದ ಕೈಲಾಸನಾಥ ದೇವಾಲಯ ಈ ಒಂದು ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖವಾದಂಥ ಕೊಡುಗೆ ಅಂತ ನೋಡ್ತಾ ಹೋಗ್ತೀವಿ. ಆ ರಾಷ್ಟ್ರಕೂಟರ ಅರಸರು ಆ ಕಲಾ ಪೋಷಕರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಎಲ್ಲೋರ ಮತ್ತು ಎಲಿಫೆಂಟಾಗಳಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿರೋ ದೇವಾಲಯಗಳು ಭಾರತೀಯ ಕಲೆಗೆ ಇವರು ನೀಡೋ ಮಾನ ಕಾಣಿಕೆಗಳು. ಈ ಎಲ್ಲೋರ ಮತ್ತು ಎಲಿಫೆಂಟ್ ಎಲ್ಲಿ ಬರ್ತಾವಪ್ಪ ಮುಂಬೈ ಸಮೀಪದಲ್ಲಿ ಬರ್ತಾವಪ್ಪ. ಅಂದ್ರೆ ಈಗಿನ ಮಹಾರಾಷ್ಟ್ರ ರಾಜ್ಯದಲ್ಲಿನ ಮುಂಬೈ ಆ ಒಂದು ಪ್ರದೇಶದ ಭಾಗದಲ್ಲಿ ಕಾಣ್ತಾ ಬರ್ತವೆ. ಈ ಒಂದು ಎರಡು ಏನು ಕಲ್ಲಿನಲ್ಲಿ ಕೊರೆದಂಥ ಮಾಡಿರುವಂಥ ದೇವಾಲಯಗಳು ಆ ಭಾರತೀಯ ಕಲೆಗೆ ನೀಡಿರುವಂಥ ಮಹಾನ್ ಕಾಣಿಕೆಗಳಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಎಲ್ಲೋರದ ಒಂದು ಕೈಲಾಸನಾಥ ದೇವಾಲಯ ಅಂತ ಹೇಳಿದಲ್ಲ, ಆ 1ನೇ ಕೃಷ್ಣನು ಕಟ್ಟಿಸಿದಂಥ ಎಲ್ಲೋರದ ಕೈಲಾಸನಾಥ ಮಂದಿರವು ಏಕಶೈಲಿಯ ಅದ್ಭುತ ರಚನೆ ಆಗಿರೋದು ಕಾಣ್ತಾ ಹೋಗ್ತೀವಿ. ಅದು ಒಂದು ರೀತಿಯ ಒಂದೇ ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ದೇವಾಲಯ ಯಾವುದಪ್ಪ ಅಂದ್ರೆ ಕೈಲಾಸನಾಥ ದೇವಾಲಯ. ಅದು 100 ಅಡಿ ಎತ್ತರ, 276 ಅಡಿ ಉದ್ದ, 154 ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದ ಕಟ್ಟಲಾಗಿದೆ. ಅಲ್ಲಿಯೇ ಒಂದು ಪ್ರಸಿದ್ಧವಾದಂಥ ದಶಾವತಾರ ದೇವಾಲಯವನ್ನು ಕಾಣ್ತಾ ಹೋಗ್ತೀವಿ. ಆ ಮುಂಬೈ ಬಳಿಯೇ ಎಲಿಫೆಂಟದ ಗುಹೆಗಳಲ್ಲಿಯ ಶಿಲ್ಪಕಲೆಯ ರಾಷ್ಟ್ರಕೂಟರ ಒಂದು ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗುವುದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ
ಆ ಒಂದು ಕೈಲಾಸನಾಥ ದೇವಾಲಯದ ಅಲ್ಲಿಯೇ ಒಂದು ದಶಾವತಾರ ಒಂದು ಗುಹಾಲಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಮುಂಬೈ ಸಮೀಪ ಆ ಎಲಿಫೆಂಟದ ಗುಹೆಗಳಲ್ಲಿ ಆ ಶಿಲ್ಪಕಲೆಯು ಆ ರಾಷ್ಟ್ರಕೂಟರ ಒಂದು ಕಾಲದ ಶಿಲ್ಪ ಒಂದು ಆ ಮುಕುಟಪ್ರಾಯ ಏನದ ಆ ಮುತ್ತಿನಂತೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅರ್ಧನಾರೀಶ್ವರ ಮಹೇಶ ಮೂರ್ತಿ ವಿಗ್ರಹಗಳನ್ನು ಸೊಗಸಾಗಿ ಕೆತ್ತಲಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ರಾಯಚೂರು ಜಿಲ್ಲೆ ಶರವಾಳದಲ್ಲಿ ಇವರ ಕಾಲದ ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಪಟ್ಟದಕಲ್ಲಿನ ಸುಂದರವಾದಂಥ ಜೈನ ದೇವಾಲಯವನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರಾಷ್ಟ್ರಕೂಟರ ಕಾಲದ ಒಂದು ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಗಿದ್ರೆ ಖಂಡಿತವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ನಮ್ಮ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಎಲ್ಲರಿಗೂ ಧನ್ಯವಾದಗಳು.